ಶುರು ಮಾಡೋಣ ಈಗ. ನೆಕ್ಸ್ಟು ಓಕೆ. ಶುರು ಮಾಡೋಣ ಈಗ. ಸೊ ನಮಗೆ ಎರಡು ಮೇಯ್ನ್ ಕಾರಣಗಳತ್ತೆ ನಮಗೆ ಹುಷಾರು ತಪ್ಪೋದಕ್ಕೆ. ಯಾಕೆಂದರೆ ಒಂದು ಟಾಕ್ಸಿನ್ಸು, ಇನ್ನೊಂದು ಇಂಬ್ಯಾಲೆನ್ಸು. ಟಾಕ್ಸಿನ್ ಅಂದರೆ ವಿಷ ಪದಾರ್ಥ, ಇಂಬ್ಯಾಲೆನ್ಸ್ ಅಂದರೆ ನಮ್ಮದು ಬಾಡಿ ಒಳಗೆ ಬ್ಯಾಲೆನ್ಸ್ ಇರಲ್ಲ ನಮಗೆ ಬಾಡಿ ಒಳಗಡೆ, ಅದನ್ನು ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅದನ್ನು ಅಂದರೆ ಸಮತೋಲನ ಕೆಡುವುದು ಅಂತ ಹೇಳ್ತೀವಿ ಅದನ್ನು. ಸೊ ಇವೆರಡರಿಂದ ನಮಗೆ ಮೇನ್ ಕಾಸಸ್ ಫಾರ್ ಅವರ್ ಹೆಲ್ತ್ ಇದು ಕಮ್ಮಿ ಆಗೋದಕ್ಕೆ ನಮಗೆ. ನೆಕ್ಸ್ಟ್ ಈಗ ನಮ್ಮದು ಮೇನ್ ಪ್ರಾಡಕ್ಟ್ಸ್ ಬರೋಣ. ನಮ್ಮದು ಬ್ಯಾನರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಬ್ಯಾನರ್ ಅಂದರೆ ನಮ್ಮದು ಇದು ದಾರ್ದಿಲಕ್ಕೆ ಮದರ್ ಥರ ಬ್ಯಾನರ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ ಕಂಪ್ನಿಗಳೆಲ್ಲ. ಇವೆಲ್ಲ ಬ್ಯಾನರ್ ಪ್ರಾಡಕ್ಟ್ಸ್ ಯಾವುದು? ನಮ್ಮದು ರಿಷಿ ಗ್ಯಾನೋ ಒಂದು, ಇನ್ನೊಂದು ಗ್ಯಾನೋಸಿಲಿಯಂ ಅಂತ. ರಿಷಿ ಗ್ಯಾನೋ ಅಂದ್ರೆ ಏನು? 90 ಡೇ ಓಲ್ಡ್ ಫ್ರೂಟ್ ಬಾಡಿ ಅಂತ ಹೇಳ್ತಾರೆ ಅದನ್ನು. ಒಂದು ಮಶ್ರೂಮ್, ಅದು ಮಶ್ರೂಮ್ ಅದು ಆ್ಯಕ್ಚುಲಿ. ಇನ್ನೊಂದು ಗ್ಯಾನೋಸಿಲಿಯಂ ಅಂದರೆ 18 ಡೇಸ್ ಓಲ್ಡ್ ಮೈಸಿಲಿಯಂ, ಅಂದರೆ ಅದು ರೂಟ್ ಬಾಡಿ ಅಂತ ಹೇಳ್ತೀವಿ. ಒಂದು ಫ್ರೂಟ್ ಬಾಡಿ, ಒಂದು ರೂಟ್ ಬಾಡಿ ಅದು. ಆರ್ ಜಿ ಏನು ಮಾಡುತ್ತೆ? ರಿಷಿ ಗ್ಯಾನೋಗೆ ಆರ್ ಜಿ ಅಂತ ಹೇಳ್ತಾರೆ ಎಲ್ಲರೂ. ಅದು ಡಿಟಾಕ್ಸಿಫೈಯರ್ ಅಂತ ಹೇಳ್ತಾರೆ. ಅಂದರೆ ಸಪೋರ್ಟ್ಸ್ ದಿ ಬಾಡಿ ಟು ಕ್ಲೆನ್ಸ್ ದಿ ವಾಟರ್ ಸಾಲ್ಯುಬಲ್ ಅಂಡ್ ನಾನ್ ವಾಟರ್ ಸಾಲ್ಯುಬಲ್ ಟಾಕ್ಸಿನ್ ಔಟ್ ಆಫ್ ಇಟ್ ಸಿಸ್ಟಮ್. ಅಂದರೆ ನಮ್ಮ ಬಾಡಿ ಒಳಗಿರುವ, ನಮ್ಮ ದೇಹದೊಳಗಿರುವ ವಿಷಯಗಳನ್ನು ಅದು ಹೊರಗೆ ಹಾಕತ್ತದು. ಆಯಿತಾ? ಇದು ನೆಕ್ಸ್ಟ್ ಗ್ಯಾನೋಸಿಲಿಯಂ ಏನು ಮಾಡುತ್ತೆ? ಸಪೋರ್ಟ್ಸ್ ದಿ ಬಾಡಿ, ಅದನ್ನು ನಮ್ಮದು ಬಾಡಿ ಸೆಲ್ನ ಅದೇನು ಮಾಡುತ್ತೆ? ಅದನ್ನು ರಿಜನರೇಟ್ ಮಾಡುತ್ತೆ ಅದನ್ನು. ನಿಮ್ಮ ಅದು ಗ್ಯಾನೋಸಿಲಿಯಂ ಏನು ಮಾಡುತ್ತೆ? ನಮ್ಮನ್ನ ಸಪೋರ್ಟ್ಸ್ ದಿ ಬಾಡಿ ಟು ರೆಗ್ಯುಲೇಟ್, ಬಿಲ್ಡ್ ಆ್ಯಂಡ್ ರೀಜನರೇಟ್ ದಿ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್. ಹಾಳಾಗಿರುವ ನಮ್ಮದು ಸೆಲ್ನ ಅದನ್ನು ರೀಜನರೇಟ್ ಮಾಡುತ್ತೆ. ಅಂದರೆ ನಮ್ಮದು ಸ್ಟ್ರಾಂಗ್ ಮಾಡುತ್ತೆ, ಸೆಲ್ನ ಸ್ಟ್ರಾಂಗ್ ಮಾಡುತ್ತೆ ಗ್ಯಾನೋಸಿಲಿಯಂ. ಅದು ಒಂದು ಕ್ಲೀನ್ ಮಾಡುತ್ತೆ ಆರ್ ಜಿ, ಗ್ಯಾನೋಸಿಲಿಯಂ ಇನ್ನೊಂದು ಸೆಲ್ನ ಸ್ಟ್ರಾಂಗ್ ಮಾಡುತ್ತೆ ಇದು. ಆಯಿತಾ? ನೆಕ್ಸ್ಟ್ ಈಗ ನೋಡೋಣ ಗ್ಯಾನೋಡರ್ಮ ನೋಡೋಣ. ಗ್ಯಾನೋಡರ್ಮ ಇದಕ್ಕೆ ಏನು ಹೇಳ್ತೀವಿ? ಇದಕ್ಕೆ ಇಟ್ ಕಾಲ್ಡ್ ಮಿರಾಕ್ಯುಲಸ್ ಕಿಂಗ್ ಆಫ್ ಹರ್ಬ್ಸ್. ಅಂದರೆ ನೀವು ಕಿಂಗ್ ಆಫ್ ಹರ್ಬ್ಸ್ ಅಂತ ನೀವು ಗೂಗಲ್ ಟೈಪ್ ಮಾಡಿ, ಫಸ್ಟ್ ಬರೋದೇ ಗ್ಯಾನೋಡರ್ಮ ಬರುತ್ತೆ. ಯಾಕೆ ಅಂತಂದರೆ ಇಟ್ ಇಸ್ ಕಿಂಗ್ ಆಫ್ ಅಡಾಪ್ಟೋಜನ್. ಅಡಾಪ್ಟೋಜನ್ ಅಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತದು. ಆಯಿತಾ? ಇದಕ್ಕೆ ನೋ ಟಾಕ್ಸಿನ್, ನೋ ಸೈಡ್ ಎಫೆಕ್ಟ್ಸ್, ನಾನ್ ಸ್ಪೆಸಿಫಿಕ್, ಓವರಾಲ್ ನಾರ್ಮಲೈಸಿಂಗ್. ನಾನ್ ಸ್ಪೆಸಿಫಿಕ್ ಅಂದರೆ ನಮಗೆ ತಲೆಗೆ ನೋವುಗಂತಿಲ್ಲ, ಹೊಟ್ಟೆ ನೋವುಗಂತ ಕೊಡಲ್ಲ. ಇದು ಏನು ಮಾಡ್ತೀನಿ? ಹೋಲ್ ಬಾಡಿನ ಸರಿ ಮಾಡ್ತೇನೆ ಇದನ್ನು. ಇದು ಅದೇ ನಾನ್ ಸ್ಪೆಸಿಫಿಕ್ ಅಂತ ಅರ್ಥ. ಆಯಿತಾ? ನೆಕ್ಸ್ಟ್ ಈಗ ಬರೋಣ ಗ್ಯಾನೋಡರ್ಮ ನ್ಯೂಟ್ರಾಸ್ಯೂಟಿಕಲ್ ಅಂತ ಬರೋಣ. ಅಂದರೆ ನ್ಯೂಟ್ರಿಷನ್ ಪ್ರಾಡಕ್ಟ್ ಅಂತ ಅರ್ಥ ಅದು. ಇದರಲ್ಲಿ ಏನೇನಿದೆ? ಪಾಲಿಸ್ಯಾಕರೈಡ್ಸ್, ಅಡಿನೋಸಿನ್ ಇದೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದೆ, ಟ್ರೈಟರ್ಪಿನಾಯ್ಡ್ಸ್ ಇದೆ, ಆರ್ಗ್ಯಾನಿಕ್ ಜರ್ಮೇನಿಯಂ ಇದೆ, ಗ್ಯಾನೋಡರಿಕ್ ಎಸೆನ್ಸ್ ಇದೆ, ಹಾಗೂ ಮತ್ತು ವಿಟಮಿನ್ಗಳಾದ B3, B5, C, D ಇದೆ. ಆಮೇಲೆ ಮಿನರಲ್ಸ್ ಇದೆ, ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್ ಇದೆ, ಐರನ್ ಇದೆ, ಪೊಟ್ಯಾಷಿಯಮ್ ಇದೆ. ನೀವು ಹೊರಗಡೆ ತೊಗೋಬೇಕು ಅಂದರೆ ಒಂದೊಂದು ವಿಟಮಿನ್ B3 ಸಪ್ರೇಟ್ ತೊಗೋಬೇಕು, B5 ಸಪ್ರೇಟ್ ತೊಗೋಬೇಕು, ಎಲ್ಲ ಸಪ್ರೇಟ್ ತೊಗೋಬೇಕಾದ್ರೆ ನೀವು ಹೊರಗಡೆ ಹೋಗಬೇಕು ಅಂದರೆ ಪಾಲಿಸ್ಯಾಕರೈಡ್ಸ್ ಬೇಕಾಗಂದ್ರೆ ಬೇರೆ ತೊಗೋಬೇಕಾದ್ರೆ ನೀವು. ಆಯಿತಾ? ಸೊ ಇದರಲ್ಲಿ ಎಲ್ಲ ಒಂದರಲ್ಲಿದೆ ನಿಮಗೆ. ಈಗಿನ ರಿಸರ್ಚ್ ಪ್ರಕಾರ ಇದಕ್ಕೆ 500 ರಿಂದ 600 ಐಟಮ್ಸು ಅದರೊಳಗೆ ಇದಂತೆ ಇನ್ನೂ. ಆಯಿತಾ? ನಮ್ಗೆ ಇನ್ನೂ ಗೊತ್ತಾಗ್ತಾ ಇದೆ ರಿಸರ್ಚ್ ಪ್ರಕಾರ ಇದು. ನೆಕ್ಸ್ಟ್ ಈಗ ನೋಡಿ, ಈ ಗ್ಯಾನೋಡರ್ಮಾ ಬೇಸ್ಡ್ ಪ್ರಾಡಕ್ಟ್ಸ್ ನೋಡೋಣ. ಏನಿದೆ ಗ್ಯಾನೋಡರ್ಮಾ ಬೇಸ್ಡ್ ಪ್ರಾಡಕ್ಟ್ಸಲ್ಲಿ? ಒಂದು ಹೆಲ್ತ್ ಫುಡ್ ಸಪ್ಲಿಮೆಂಟ್ಸ್ ಇದೆ, ನಾವು ಗೊತ್ತಿರುತ್ತೆ ನಿಮಗೆ, ಅದು ಆಹಾರ ಪೂರಕಗಳು ಇವೆಲ್ಲ. ಆಮೇಲೆ ಬೆವರೇಜಸ್ ಇದೆ. ಬೆವರೇಜ್ ನಮಗೆ ಕಾಫಿ ಇರ್ಬೋದು, ಟೀ ಇರ್ಬೋದು. ಆಯಿತಾ? ಆಮೇಲೆ ನಮ್ಮ ಕೋಕೋಜಿ ಇರ್ಬೋದು. ಇವೆಲ್ಲ ಬೆವರೇಜಸಲ್ಲಿ ಬರುತ್ತೆ. ಇನ್ನೊಂದು ಪರ್ಸನಲ್ ಕೇರ್ ಯಾವುದು ಬರುತ್ತೆ? ಟೂತ್ಪೇಸ್ಟು, ಆಮೇಲೆ ನಮ್ಮ ಸೋಪು, ಶಾಂಪು, ಆಮೇಲೆ ಬೇಬಿ ಆಯಿಲು, ಇವೆಲ್ಲ ಪರ್ಸನಲ್ ಕೇರ್ ಪ್ರಾಡಕ್ಟ್ಸಲ್ಲಿ ಬರುತ್ತೆ ಇದು. ಆಯಿತಾ? ಇವೆಲ್ಲ ಮೇನ್ಲಿ ಇವೆಲ್ಲ ಚರ್ಮಕ್ಕೆ ಆಗೋಂಥ ಸಾಧನಗಳು ಇವೆಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಬರೋಣ. ಒಂದು RGGL ಆಯಿತು. ನೆಕ್ಸ್ಟ್ ಸ್ಪಿರುಲಿನಾ ಬರೋಣ. ಸ್ಪಿರುಲಿನಾ ಇಸ್ ಕಾಲ್ಡ್ ಸೂಪರ್ ಫುಡ್ ಅಂತ. ಈ ಸೂಪರ್ ಫುಡ್ ಅಂತ ಅದನ್ನು ವಿಶ್ವಸಂಸ್ಥೆಯವರು 1970 ಹೇಳಿದರು. ಆಯಿತಾ? ಆಮೇಲೆ ಇದು ನೇಚರ್ಸ್ ಬೆಸ್ಟ್ ಹೆಲ್ತ್ ಫುಡ್. ಆಮೇಲೆ ರಿಚ್ ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಅಲಾಂಗ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಆ್ಯಂಡ್ ಫೈಟೋನ್ಯೂಟ್ರಿಯೆಂಟ್ಸ್. ಆಯಿತಾ? ಅದು ಅರ್ಥ ಏನು ಅಂತಂದರೆ ಇದು ರಿಚೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ಸ್, ವಿಟಮಿನ್ಸ್ ಇದರಲ್ಲಿ ಇದೆ ಆಲ್ರೆಡಿ. ಆಯಿತಾ? ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇವೆಲ್ಲ ನಮಗೆ ಬಾಡಿಗೆ ಬೇಕು ನಮಗೆ. ಆಯಿತಾ? ಅದೆಲ್ಲ ಇದರಲ್ಲಿ ಹೇರಳವಾಗಿದೆ ನಿಮಗೆ. ಆಮೇಲೆ ಇದು 100% ನ್ಯಾಚುರಲ್, ನಮ್ಮದು ವೆಜಿಟೇರಿಯನ್ನು, ಕೊಲೆಸ್ಟ್ರಾಲ್ ಫ್ರೀ, ಕೊಲೆಸ್ಟ್ರಾಲ್ ಇಲ್ಲ,
ಅಂಡ್ ಇಟ್ಸ್ ಕಾಲ್ಡ್ ಆಲ್ಕಲೈನ್ ಫುಡ್ಡು. ಅಂಡ್ ಇಟ್ಸ್ ಕಾಲ್ಡ್ ಕ್ಯಾಂಡಿ. ಕ್ಯಾಂಡಿ ಅಂದರೆ ನೀವು ನೋಡ್ಬೋದು ನೀವೆಲ್ಲ ಈಗೆಲ್ಲ ಚಿಕ್ಕಿಂತೆಲ್ಲ ಥರ ನಮಗೆ ಬರುತ್ತೆ. ಅದನ್ನು ನಮಗೆ ಸೀರಿಯಲ್ಸಲ್ಲೂ ಕೂಡ ಅದನ್ನು ಸೇರಿಸ್ಬೋದು ನೀವು. ಇದನ್ನು ಆ ಥರ ಆಗುತ್ತೆ ಇದು ಸ್ಪಿರುಲಿನಾ. ಆಯಿತಾ, ನೆಕ್ಸ್ಟ್ ಪ್ಲೀಸ್. ಹಾಂ, ನೋಡಿ ಸ್ಪಿರುಲಿನಾ ಸೂಪರ್ ಫುಡ್. ಸ್ಪಿರುಲಿನಾ ಏನಿದೆ, ಪ್ರೋಟೀನ್ಸ್ ಇದೆ. ಪ್ರೋಟೀನ್ ಯಾಕೆ ಬೇಕು ನಮಗೆ? ನಮ್ಮ ಬಾಡಿ ಗ್ರೋತ್ಗೆ, ಡೆವಲಪ್ಮೆಂಟ್ ಆಫ್ ಸ್ಟ್ರೆಂತ್, ಎನರ್ಜಿಗೆ ಬೇಕು ನಮಗೆ. ಆಮೇಲೆ ಬೀಟಾ ಕ್ಯಾರೋಟೀನ್ಸ್ ಇದಿದೆ, ಮೋಸ್ಟ್ಲಿ ಆ್ಯಂಟಿ ಆಕ್ಸಿಡೆಂಟ್, ಕ್ಲೆನ್ಸಿಂಗ್ ಆ್ಯಂಡ್ ಡಿಟಾಕ್ಸಿಫಿಕೇಷನ್. ಅಂದರೆ ಈ ಬೀಟಾ ಕ್ಯಾರೋಟೀನ್ಸ್ ಯಾತಕ್ಕೆ ನಿಮ್ಗೆ ಬೇಕಂದರೆ, ಇದು ತೊಗೊಳ್ಳೋದು ನಿಮಗೆ ಕಣ್ಣಿನ ವಿಷನ್ ಇಂಪ್ರೂವ್ ಆಗುತ್ತೆ. ಆಯಿತಾ, ಇದು ಭಾಳ ಇದು ಕ್ಯಾರೆಟ್ಗಿಂತ 100ರಷ್ಟು ಜಾಸ್ತಿ ನಮ್ಮ ಸ್ಪಿರುಲಿನಾದಲ್ಲಿದೆ. ಆಮೇಲೆ ಕ್ಲೋರೋಫಿಲ್, ಇದು ಇಂಪಾರ್ಟೆಂಟು. ಇದು ಇಂಪ್ರೂವ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಹಿಮೋಗ್ಲೋಬಿನ್. ಕೆಲವರಿಗೆ ಯಾರ್ಯಾರಿಗೆ ಅನಿಮಿಕ್ ಅಂತ ಹೇಳ್ತೀರಲ್ಲ, ಅವ್ರಿಗೆ ಇದನ್ನು ಕ್ಲೋರೋಫಿಲ್ಲು ಬೇಕೇ ಬೇಕು ಅವ್ರಿಗೆ. ಯಾಕೆಂದರೆ ನಮಗೆ ಅದರಲ್ಲಿ ಐರನ್ ಕಂಟೆಂಟು ನಿಮಗೆ ಜಾಸ್ತಿ ಆಗಬೇಕು ಬ್ಲಡ್ಡಲ್ಲಿ. ನೆಕ್ಸ್ಟು ವಿಟಮಿನ್ಸ್ ಇದೆ ಇದರಲ್ಲಿ. ಯಾವುದಿದೆ? B1, B2, B6, B12 ಇದೆ, ಹೇರಳವಾಗಿದೆ ಇದರಲ್ಲಿ. ಆಮೇಲೆ ಮಿನರಲ್ಸ್ ಇದೆ. ಮಿನರಲ್ಸ್ ಯಾವುದು? ಐರನ್ನು, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಅಯೋಡಿನು, ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು ಇದಿದೆ. ಆಮೇಲೆ ಫೈಟೋನ್ಯೂಟ್ರಿಯೆಂಟ್ಸ್ ಇದೆ. ಫೈಟೋನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು ನಮಗೆ ಬಾಡಿಗೆ. ಇದರಲ್ಲಿ ಯಾವುದಿದೆ? ಫೈಕೋಸಿಯಾನಿನ್ ಅಂತ ಒಂದು ಇದರಲ್ಲಿದೆ. ಆಯಿತಾ, ನೋಡಿ ಇವೆಲ್ಲ ನಾವು ಬೇರೆ ಬೇರೆ ತೊಗೋಬೇಕು ಅಂದರೆ ಬೇರೆ ಬೇರೆ ಟ್ಯಾಬ್ಲೆಟ್ಗಳು ತೊಗೋಬೇಕು ನಾವು, ಕೆಮಿಕಲ್ ಔಟ್ಸೈಡಲ್ಲಿ. ಬಟ್ ಇದು ಎಲ್ಲ ಒಂದರಲ್ಲೇ ಇದೆ ನಿಮಗೆ ಇದರಲ್ಲಿ. ಆ್ಯಂಡ್ ಇದು ಮೋಸ್ಟ್ ನ್ಯಾಚುರಲ್ ನಿಮಗೆ. ಅದಕ್ಕೆ ಇದನ್ನು ಸೂಪರ್ ಫುಡ್ ಅಂತ ಹೇಳ್ತಾರೆ ನಿಮ್ಗೆ ಇದನ್ನು. ನೆಕ್ಸ್ಟ್, ನೋಡಿ ಸ್ಪಿರುಲಿನಾ ಇದು ಸೂಪರ್ ಫುಡ್. ಇದು ನೋಡಿ ಈಗ ಎಷ್ಟು ಇಲ್ಲಿ ನೀವು ನೋಡ್ಬೋದು. ನೀವು ಇಲ್ಲಿ ಹಣ್ಣಿದೆ, ಆಮೇಲೆ ಕೆಲವು ಏನು ಚೀಸ್ ಇದೆ, ಆಮೇಲೆ ಕೆಲವು ಇದು ಮಾಂಸ ಇದೆ, ಆಯಿತಾ, ಹಾಲಿದೆ. ಇಷ್ಟೆಲ್ಲ ನೀವು ಮಾಡೋ ಇದಕ್ಕೊಟ್ಟು 4 grams ಆರ್ 12 ಟ್ಯಾಬ್ಲೆಟ್ ಸ್ಪಿರುಲಿನಾ. ಅಂದರೆ ಇಷ್ಟು ತೊಗೊಳ್ಳೋ ಬದಲು ನೀವು 4 ಗ್ರಾಮ್ ಅಥವಾ 12 ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು ನಿಮಗೆ. ಇಷ್ಟಲ್ಲಿ ಏನು ಸಿಗುತ್ತೆ? ನೀವು ಇಷ್ಟು ಮಾಡೋಕ್ಕಾಗತ್ತೆ ಯಾರ್ಕೋ ದಿನ? ಆಗಲ್ಲ. ಯಾಕಂದರೆ ದುಡ್ಡು ಖರ್ಚು, ಆಮೇಲೆ ಮನೆಯಲ್ಲಿ ಮಾಡೋ ಇಷ್ಟು ಯಾರು ಮಾಡೋದಿಲ್ಲ ಇದನ್ನು. ಆಯಿತಾ, ಟೈಮ್ ವೇಸ್ಟ್ ನಿಮಗೆ. ಅದ್ರ ಬದಲು ಸಿಂಪಲ್ ನಮ್ಗೆ 4 ಗ್ರಾಮ್ ಅಂದರೆ 12 ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಅದು ಏನು ಮಾಡುತ್ತೋ ಅದು ಕೆಲಸ ಆಯಿತು. ಸೊ ನಾವೇನು ಹೇಳ್ತೀವಿ ಅಂದರೆ 1 kg ಆಫ್ 1 ಗ್ರಾಮ್ ಆಫ್ ಸ್ಪಿರುಲಿನಾ ಇಸ್ ಈಕ್ವಲ್ ಟು 1 kg ಆಫ್ ಅಸಾರ್ಟೆಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅಂತ ಹೇಳ್ತೀವಿ ನಾವು ಅದನ್ನು. ನೆಕ್ಸ್ಟ್ ಪ್ಲೀಸ್. ಆಮೇಲೆ ನೆಕ್ಸ್ಟ್ ಹೆಲ್ತಿ ಬಿವರೇಜಸ್ ಬರೋಣ. ಏನೇನಿದೆ ಇವ್ರದ್ದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ ಗ್ಯಾನೋಡರ್ಮಾ ಪ್ಲಸ್ ಟಿ, ನಮ್ಮದೊಂದು ಪ್ರಾಡಕ್ಟ್ ಯಾವುದು ಅಂದರೆ ರಿಷಿ ಗ್ಯಾನೋ ಟಿ, RGT ಅಂತ ನಾವು ಹೇಳ್ತೀವಿ ನಾವು ಇದನ್ನು. ಆಯಿತಾ. ಸೊ ಇದು ನಮ್ಮದು ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್. ನಾನು ಹೇಳಬೇಕಾದ್ರೆ ಇದನ್ನು ವೈ ಡೋಂಟ್ ವಿ ಟ್ರೈ ಡಿಫ್ರೆಂಟ್ ಟೀ? ಡೆಲಿಷಿಯಸ್ ಇರುತ್ತೆ, ನ್ಯೂಟ್ರಿಟಿವ್ ಇರುತ್ತೆ, ಹೆಲ್ತ್ ಇರುತ್ತೆ. ಎವ್ರಿಬಡಿ ಲವ್ಸ್ ಆ್ಯಂಡ್ ಡ್ರಿಂಕ್ ಟೀ. ನೋಡಿ ಈಗಿನ ಲೇಟೆಸ್ಟ್ ಪ್ರಕಾರ 1.4 million ಪೌಂಡ್ಸ್ ಆಫ್ ಟೀ ಡ್ರಿಂಕ್ ಎವ್ರಿ ಡೇ. ಇದು ಜಾಸ್ತಿ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ನಿಮಗೆ ಇನ್ನು ಇದು ಮುಚ್ಚಿನ ಪ್ರಕಾರ ಹಳೇದಾಗಿದೆ. ಆಯಿತಾ, ಜಾಸ್ತಿ ಇರುತ್ತೆ. ಸೊ ಈ ಟೀದು ನಿಮಗೆ RGT ಬಗ್ಗೆ ನಿಮಗೆ ಕೇಳಿದ್ರೆ ನನಗೆ ಸುಸ್ತಾಗ್ಬಿಡ್ತದೆ ಕೆಲವೆಲ್ಲ. ಈ ಜಸ್ಟ್ ನೀರು ಹಾಕ್ಕೊಂಡು ಈ RGT ನೀರು ಕುಡೀರಿ ಡೈಲಿ. ನಿಮಗೆ ತಿಂಗಳಿಗೆ 4 kg ಆಟೋಮೆಟಿಕ್ ನಿಮ್ದು ವೆಯ್ಟ್ ರಿಡಕ್ಷನ್ ಆಗೋಗುತ್ತೆ ನಿಮಗೆ. ಅಷ್ಟು ಒಳ್ಳೇದು ನಿಮ್ಗೆ ಇದನ್ನು. ಆಯಿತಾ, RGT. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್ ಬರೋಣ. DSN ಕುಕೀಸ್ ಇದೆ. ಇಟ್ ಇಸ್ ಓನ್ಲಿ ಹೋಲ್ ಗ್ರೇನ್ ಯೂಸ್ಡ್ ಪೌಡರ್ಡ್ ವಿತ್ ಇಮ್ಯೂನ್ ಬೂಸ್ಟಿಂಗ್ ಗ್ಯಾನೋಡರ್ಮಾ ಅಂಡ್ ಸೂಪರ್ ಫುಡ್ ಸ್ಪಿರುಲಿನಾ. ಆಯಿತಾ, ಇದರಲ್ಲಿ ಇದನ್ನು ಸ್ವಲ್ಪ ನೀವು ನೋಡಿ ಇದನ್ನು. ಇದು ಇದಕ್ಕೇನಿದೆ ಕ್ಲೀನಾಗಿ ಅವರು ಹೇಳ್ತಾರೆ ಏನಂದರೆ ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಪ್ರಿಸರ್ವೇಟಿವ್ಸ್ ಇಲ್ಲ, ನೋ ಕೊಲೆಸ್ಟ್ರಾಲ್, ಟ್ರಾನ್ಸ್ ಫ್ಯಾಟ್, ಮೈದಾ, ನೋ ಜೆನೆಟಿಕಲಿ ಮಾಡಿಫೈಡ್ ಫುಡ್ಸ್. ಆಯಿತಾ, ಇದನ್ನು ನೀವು ಬೇಕಾಷ್ಟು ಮಾರ್ಕೆಟಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ. ಯಾಕೆಂದ್ರೆ ನಾನು ಎಲ್ಲ ಕಡೆ ನೋಡಿದ್ದೀನಿ. ನಾನು ಈ ಥರದನ್ನು ಯಾರು ನಿಮಗೆ ಅಲ್ಲಿ ಮೇಲೆ ಹಾಕಿರಲ್ಲ ನಿಮಗೆ. ಆಯಿತಾ, ಅಲ್ಲೆಲ್ಲ ಕ್ಲೀನಾಗಿ ಏನು ಹಾಕಿರ್ತಾರೆ ಅಲ್ಲಿ ನಾನು ನೋಡಿದ್ದೀನಿ ಕೆಲವೆಲ್ಲ. ಈ ಬಿಸ್ಕೆಟ್ಸಲ್ಲೂ ಇದೆಲ್ಲ ನೋಡ್ತೀನಿ, ಅಲ್ಲಿ ಮೈದಾ ಅಂತ ಹಾಕಿರ್ತಾರೆ. ಆಯಿತಾ, ಟ್ರಾನ್ಸ್ ಫ್ಯಾಟ್ ಇಷ್ಟು % ಅಂತ ಹಾಕಿರ್ತಾರೆ. ಈಗ FSSAI ಪ್ರಕಾರ ನೀವೆಲ್ಲ ಡಿಕ್ಲೇರ್ ಮಾಡ್ಬೇಕು ನೀವು ಅದನ್ನು. ಎಲ್ಲ ಮಾಡಿರ್ತಾರೆ ಅಲ್ಲಿ. ಆಯಿತಾ, ಈ ಸೆಂಟೆನ್ಸ್ಗಳು ನಿಮಗೆ ಎಲ್ಲೂ ಸಿಗಲ್ಲ. ಆಯಿತಾ, ಸೊ ನಮ್ಮದು ಇದು ಮೋಸ್ಟ್ ನ್ಯಾಚುರಲ್ ಫುಡ್ ಆ್ಯಕ್ಚುಲಿ. ನೆಕ್ಸ್ಟ್. ಈಗ ನೆಕ್ಸ್ಟ್ ಬರೋಣ. ಫ್ರಮ್ ವೇರ್ ಟು ಗೆಟ್ ಟು DSN ಪ್ರಾಡಕ್ಟ್ಸ್. ಹೆಂಗೆ ಅಂದರೆ DSN ಬ್ರಾಂಚಸ್ ತೊಗೋಬೋದು, ಸ್ಟಾಕ್ ಪಾಯಿಂಟ್ಸ್ ತೊಗೋಬೋದು. ಆಯಿತಾ, ಥ್ರೂ DXN ರಿಜಿಸ್ಟರ್ಡ್ ಮೆಂಬರ್ಸ್ ತೊಗೋಬೋದು ನೀವು, ಆರ್ ಯು ಕ್ಯಾನ್ ರಿಜಿಸ್ಟರ್ ಆಸ್ ಎ DSN ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ಇಷ್ಟು ನಮ್ಮದು ಪ್ರಾಡಕ್ಟ್ಸ್ ನಮಗೆ ನಾವು ವಿಧವಾದ ರೀತಿಯಲ್ಲಿ ತೊಗೋಬೋದು. ನಾವು ಏನಿರ್ತೀವಿ, ನಾವು ಏನು ಹೇಳ್ತಾರೆ ಕಂಪ್ನಿ, ಬೈ ಪ್ರಾಡಕ್ಟ್ಸ್ ಅಟ್ ದಿ ಡಿಸ್ಕೌಂಟೆಡ್ ಪ್ರೈಸ್ ಆ್ಯಂಡ್ ಅರ್ನ್ ಬೋನಸ್. ಅಂದರೆ ನೀವು ಈಗ ನೋಡಿ, ನಿಮಗೆ ಬೇರೆ ಕಡೆ ಹೋದಾಗ ನೀವು ಒಂದು ಸೋಪ್ ತೊಗೊಂಡ್ರಿ ಹೊರಗಡೆಯಿಂದ, ದುಡ್ಡು ಕೊಟ್ಟು ಬಂದ್ರಿ ಅಷ್ಟೇ.
ಬಟ್ ಇಲ್ಲಿ ನಮ್ದಲ್ಲಿ ಏನಾಗುತ್ತೆ, ನಮ್ಮ ಸೋಪ್ ತೊಗೊಂಡ ತಕ್ಷಣ ನಮಗೆ ಪಾಯಿಂಟ್ಸ್ ಬರುತ್ತೆ ನಮಗೆ. ಸೊ ಆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗ್ತಾ 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 ನಿಮಗೆ ಒಂದು ಲೆವೆಲ್ ಬಂದಮೇಲೆ ನಿಮಗೆ ಆಯಿತಾ, ನೀವು ಇಲ್ಲ ಪ್ರಾಡಕ್ಟ್ನ ಫ್ರೀಯಾಗಿ ತೊಗೋಬೋದು, ಇಲ್ಲ ನಿಮಗೆ ದುಡ್ಡು ಕೂಡ ಕಂಪ್ನಿ ಕೊಡ್ತಾರೆ. ನಿಮ್ಮ ವ್ಯಾಲೆಟ್ ಅಂತ ಹೇಳ್ತೀವಿ, ಬರ್ತೀವಿ ಅದನ್ನು, ಅದರಲ್ಲಿ ಬರುತ್ತೆ ನಿಮಗೆ. ಈ ಥರ ಯಾವ ಪ್ರಾಡಕ್ಟ್ಸು ಇಲ್ಲ ನಿಮಗೆ ಇದು, ಆಯಿತಾ. ನೆಕ್ಸ್ಟ್ ಲೆಟ್ ಅಸ್ ಡೂ DXN. ಹೌ ಈ ಬಿಸ್ನೆಸ್ ವರ್ಕ್ಸ್ ಅಂತ ನೋಡೋಣ. ಫಸ್ಟ್ ನಾವೇನು ಮಾಡಬೇಕು, ರಿಜಿಸ್ಟರ್ ಆಸ್ ಎ ಮೆಂಬರ್ ಡಿಸ್ಟ್ರಿಬ್ಯೂಟರ್. ರಿಜಿಸ್ಟ್ರೇಷನ್ಗೆ ಏನು ದುಡ್ಡಿಲ್ಲ, ಇಟ್ ಇಸ್ ಎ ಫ್ರೀ ಮೆಂಬರ್ಶಿಪ್. ಏನು ನಿಮಗೆ ಒಂದು ಕ್ರೈಟೀರಿಯಾ 18 ವರ್ಷ ಆಗಿರಬೇಕು, ಆಯಿತಾ, ಅದು ನಮ್ಮ ಇಂಡಿಯನ್ ರೂಲ್ ಪ್ರಕಾರ, ಆಯಿತಾ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಯೂಸ್ ದಿ ಪ್ರಾಡಕ್ಟ್ಸ್. ಏನು ತೊಗೊತೀವಲ್ಲ ಅದನ್ನು ಯೂಸ್ ಮಾಡಬೇಕು. ನಾವು ಆದಮೇಲೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಶೇರ್ ಯುವರ್ ಎಕ್ಸ್ಪೀರಿಯನ್ಸ್, ಬಿ ಎ ಪ್ರಾಡಕ್ಟ್ ಆಫ್ ಯುವರ್ ಪ್ರಾಡಕ್ಟ್ಸ್. ಅಂದರೆ ನಾವು ಅದನ್ನು ಆ ಪ್ರಾಡಕ್ಟ್ನ ನಾವು ಅನುಭವಿಸ್ಬೇಕು. ಒಂದು ಅನುಭವಿಸಿದ ಮೇಲೆ ಬೇರೆ ಶೇರ್ ಮಾಡಬೇಕು. ನೀವು ನೋಡಪ್ಪ, ನಂಗೆ ಹಿಂಗಿತ್ತು, ಇದು ತೊಗೊಂಡ್ಮೇಲೆ ಇಷ್ಟು ಚೆನ್ನಾಗಾಯಿತು ಅಂತ. ಆಮೇಲೆ ಏನಾಗುತ್ತೆ ನಿಮಗೆ, ಅದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಆಮೇಲೆ ನೀವೇನು ಮಾಡ್ತೀರಿ, ನೀವು ಬಿಲ್ಡ್ ಸ್ಟ್ರಾಂಗ್ ನೆಟ್ವರ್ಕ್ ಮಾಡ್ತೀರಿ. ಓಕೆ, ನಮ್ಮದೇ ಒಂದು ನೆಟ್ವರ್ಕ್ ಮಾಡೋಣ, ಆಯಿತಾ ಅಂತ. ಸೊ ನಾವು ಬಿಲ್ಡ್ ಮಾಡೋಣ ಅಂತ ನಾವು ಏನು ಮಾಡ್ತೀವಿ ಅದನ್ನು, ಆಯಿತು. ನೆಕ್ಸ್ಟ್ ಲೆಟ್ ಅಸ್ ಡೂ DXN. ಫಸ್ಟ್ ನೋಡೋಣ, ಫಿಕ್ಸ್ಡ್ ಬೇಸಿಕ್ ಎಕ್ಸ್ಪೆನ್ಸಸ್ ಕನ್ವರ್ಟ್ ಇಂಟು DXN ಬಿಸ್ನೆಸ್. ಯಾವ ಥರ ಮಾಡೋಣ. ಎಕ್ಸ್ಪೆನ್ಸಸ್ ಇದೆ ನಮಗೆ, ಏನು ಹೇಳಿ, ನಾವು ಯಾವುದೇ ಮೇಲೆ ನಾವು ಎಕ್ಸ್ಪೆನ್ಸ್ ಮಾಡ್ತೀವಿ. ಫುಡ್ ಆ್ಯಂಡ್ ಬಿವರೇಜಸ್ ಅಂದರೆ ಊಟದ ಬಗ್ಗೆ ಮಾಡ್ತೀವಿ. ಮೆಡಿಸಿನ್ ಸಪ್ಲಿಮೆಂಟ್ಸ್ ಮಾಡೇ ಮಾಡ್ತೀವಿ. ಪರ್ಸನಲ್ ಕೇರ್ ಮಾಡೇ ಮಾಡ್ತೀವಿ. ಆಮೇಲೆ ಲಾಂಡ್ರಿ ಇರ್ಬೋದು, ಹೌಸ್ ಕೇರ್ ಪ್ರಾಡಕ್ಟ್ಸು, ಇದಕ್ಕೆ ನಮ್ಮದೊಂದು ಎಕ್ಸ್ಪೆನ್ಸ್ ಇದೇ ಇರುತ್ತೆ. ಇದು ನಾವು ಏನು ಮಾಡೋಣ, ಈ ಬ್ರ್ಯಾಂಡು ಸುಮಾರು ಬ್ರ್ಯಾಂಡ್ಗಳಿದೆ ನಮ್ಮದು, ಒಂದೊಂದು ಬ್ರ್ಯಾಂಡ್ ಇರುತ್ತೆ ನಮಗೆ. ಅದನ್ನು ನಾವೇನು ಮಾಡೋಣ, DXಗೆ ನಾವು ಶಿಫ್ಟ್ ಮಾಡೋಣ, ಸಾಕು. ಇದು ಭಾಳ ಸಿಂಪಲ್ಲು. ನೀವು ಯೂಸ್ ಮಾಡ್ತಾ ಇದ್ದೀರಿ, ಚೇಂಜ್ ಟು DXN. ಏನು ಅಡ್ವಾಂಟೇಜ್ ನಿಮಗೆ, ಅಡ್ವಾಂಟೇಜಾಗಿ ನಮಗೆ ಒಂದು ಸೇವಿಂಗ್ಸ್ ಸಿಗುತ್ತೆ, ನಿಮಗೆ ರಿಬೇಟ್ಸ್ ಸಿಗುತ್ತೆ, ಆಮೇಲೆ ಗುಡ್ ಹೆಲ್ತಿ ಲಾಂಗ್ ಲೈಫ್ ಸಿಗುತ್ತೆ, ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಸಿಗುತ್ತೆ ನಿಮಗೆ, ಪ್ರೊಫೆಷನಲ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್ ಸಿಗುತ್ತೆ ನಿಮಗೆ, ಬಿಲ್ಡ್ ಆ್ಯಂಡ್ ಸೆಕ್ಯೂರ್ ಇನ್ಹೆರಿಟೆನ್ಸ್ ಫಾರ್ ಲವ್ಡ್ ಒನ್ಸ್. ಅಂದರೆ ನಿಮಗೆ ನಿಮ್ಮ ಪ್ರಾಡಕ್ಟ್ ಕೊಟ್ಟಾಗ ನಿಮ್ಮನ್ನ ನೆನೆಸ್ಕೊತಾರೆ, ನೋಡಪ್ಪ ಅವ್ರು ನಮ್ಗೆ ಯಾವುದೋ ತೊಗೊತಾ ಇದ್ವಿ, ಕಚರ ತೊಗೊತಾ ಇದ್ವಿ, ಇದು ಒಳ್ಳೇದು ಕೊಟ್ಟು ನಿಮಗೆ ನಿಮ್ಮನ್ನ ಆಲ್ವೇಸ್ ಜ್ಞಾಪಿಸ್ಕೊತಾರೆ ನಿಮಗೆ, ನಿಮ್ಮಿಂದ ಅವರಿಗೆ ಬೆನಿಫಿಟ್ ಆಗುತ್ತೆ. ಸರ್ ಮೇನಿಲ್ಲ, ನಮ್ಮ ಸುಮಾರು ನಮ್ಮದು ಬ್ರ್ಯಾಂಡ್ಗಳಿದೆ, ನಾವು ಜಸ್ಟ್ ವಿಲ್ ಚೇಂಜ್ ಟು ದಿ DXN ಬ್ರ್ಯಾಂಡ್ ಅಷ್ಟೇ. ನೋಡಿ, ನಮಗೆ ಈ ಲಾಂಡ್ರಿ ಹೌಸ್ ಕೇರ್ ಇದೆಲ್ಲ ನಮ್ಮ ಸಿದ್ದಿಪೇಟೆ ಫ್ಯಾಕ್ಟ್ರಿ ಬಂದ ತಕ್ಷಣ ಇವೆಲ್ಲ ಬರುತ್ತೆ ನಮಗೆ, ಎಲ್ಲ ನಮ್ಗೆ ಸಿಗುತ್ತೆ. ಈ ಥರ ನಾವು ಒಂದೊಂದು ಮನೆಗಳನ್ನ ನಾವು DXN ಮನೆ ಅಂತ ಮಾಡ್ತಾ ಇದ್ರೆ ನಿಮಗೆ ಎಷ್ಟು ನೀವು ಬಿಲ್ಡ್ ಮಾಡ್ಬೋದು ಬಿಸ್ನೆಸ್, ನಿಮಗೆ ಯು ಕೆನಾಟ್ ಇಮ್ಯಾಜಿನ್, ಆಯಿತಾ. ನೆಕ್ಸ್ಟ್ ಈಗ ನೋಡೋಣ ಹೆಂಗೆ ಮಾಡೋಣ DXN. ಅಂದರೆ ಫಸ್ಟ್ ನೀವೇನು ಮಾಡ್ಬೇಕು, ನೀವು ಪ್ರಾಡಕ್ಟ್ಸ್ ತೊಗೊಂಡ್ಮೇಲೆ ಡಿಸ್ಟ್ರಿಬ್ಯೂಟರ್ ಆಗ್ಬೇಕು. ನೀವು ಡಿಸ್ಟ್ರಿಬ್ಯೂಟರ್ ಆದರೆ ನಿಮ್ಗೆ ಏನಾಗುತ್ತೆ, ನಿಮಗೆ ರೀಟೇಲ್ ಪ್ರಾಫಿಟ್ ಸಿಗುತ್ತೆ ನಿಮಗೆ, ಆಯಿತಾ. ಅಂದರೆ ನಿಮಗೆ ಬ್ರಿಟಿಷ್ ನೀವೊಬ್ಬರು ಮಾರಿದ್ರೆ ನೀವು ಅದನ್ನು ಏನೋ ತೊಗೊಳ್ಳಿ DXN ಪ್ರಾಡಕ್ಟ್, ನಿಮ್ಗೆ ಏನು ಸಿಗುತ್ತೆ, ನಿಮಗೆ ರೀಟೇಲ್ ಪ್ರಾಫಿಟ್ ಅಪ್ ಟು 20% ಸಿಗುತ್ತೆ ನಿಮಗೆ. ಬೇಸ್ಡ್ ಆನ್ ಯುವರ್ ಪರ್ಚೇಸ್ ಕಂಪ್ನಿ ವಿಲ್ ಪೇ ಯುವರ್ ಬೋನಸ್. ಆ ಬೋನಸ್ ಪಾಯಿಂಟ್ಸ್ ಕೊಡ್ತಾರೆ ನಿಮಗೆ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆದರೆ ನಿಮಗೆ. ನೆಕ್ಸ್ಟ್ ಏನು ಮಾಡ್ತೀರಿ, ನೀವು ನಿಮ್ಮ ಕೆಳಗಡೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಮಾಡ್ತೀರಿ ಅಂದ್ಕೊಳ್ಳಿ. ಇಫ್ ಯು ಟ್ರೈನ್ ಎನಿಬಡಿ ಆಸ್ ಎ ಡಿಸ್ಟ್ರಿಬ್ಯೂಟರ್ ಅಂಡರ್ ಯು, ಹಿ ವಿಲ್ ಗೆಟ್ ದಿ ಸೇಮ್ ಬೆನಿಫಿಟ್. ನಿಮ್ಗೆ ಏನು ಸಿಗ್ತಿದೋ ಅವು ಸಿಗುತ್ತೆ, ಹೇಗೆ, ಆಯಿತಾ. ಪ್ಲಸ್ ಯು ವಿಲ್ ಗೆಟ್ ಎ ಪರ್ಸೆಂಟೇಜ್ ಕಮಿಷನ್ ಆನ್ ಇಸ್ ಸೇಲ್ಸ್. ಅವನು ಏನು ಮಾಡ್ತಾನಲ್ಲ, ನಿಮಗೆ ಒಂದು % ಕಮಿಷನ್ ಸಿಗುತ್ತೆ ನಿಮಗೆ, ಆಯಿತಾ. ನೀವೇನು ಮಾಡ್ತಿಲ್ಲ, ಅವ್ರು ಮಾಡ್ತೇನೆ, ನಿಮಗೆ ಸಿಗತ್ತೆ, ಆಯಿತಾ. ಏನು ಮಾಡ್ತಾನೆ, ಸುಮ್ಮನಿರಲ್ಲ. ನೆಕ್ಸ್ಟ್ ಅವನು ಬಿಗೆ ಹೋಗ್ತಾನೆ, ಬಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಸೊ ಇಫ್ ಟ್ರೈನ್ಸ್ ಎ ನ್ಯೂ ಡಿಸ್ಟ್ರಿಬ್ಯೂಟರ್ ಬಿ ಮಾಡಿದ್ರೆ, ಮಿಸ್ಟರ್ ಬಿ ವಿಲ್ ಗೆಟ್ ದ ಬೆನಿಫಿಟ್ ಫ್ರಮ್ ದಿ ಕಂಪನಿ. ಅವನಿಗೂ ಎಲ್ಲ ಸೇಮ್ ಸಿಗುತ್ತೆ, ನಿಮ್ಗೆ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ. ಮಿಸ್ಟರ್ ಎ ಆ್ಯಂಡ್ ಯು, ನೀವು ಮತ್ತು ನೀವು ಕೂಡ ವಿಲ್ ಗೆಟ್ ದಿ ಪರ್ಚೇಸಸ್ ಮೇಡ್ ಬೈ ದಿ ಬಿ ಏನು ಮಾಡ್ತಾನಲ್ಲ ಅವನದು ನಿಮಗೆ ಸಮ್ ಪಾಯಿಂಟ್ಸ್ ನಿಮಗೆ ಆ್ಯಡ್ ಆಗುತ್ತೆ. ಹೇಗೂ ಆ್ಯಡ್ ಆಗುತ್ತೆ, ನಿಮ್ಗೆ ಕೂಡ ಆ್ಯಡ್ ಆಗುತ್ತೆ ನಿಮಗೆ. ಆಮೇಲೆ ಬಿ ಸುಮ್ಮನಿರಲ್ಲ, ಬಿ ಏನು ಮಾಡ್ತಾನೆ, ಸಿನ ಮಾಡ್ತಾನೆ ಡಿಸ್ಟ್ರಿಬ್ಯೂಟರ್ಗೆ. ನೆಕ್ಸ್ಟು ಇಫ್ ಮಿಸ್ಟರ್ ಬಿ ಟ್ರೈನ್ ಎನಿ ನ್ಯೂ ಡಿಸ್ಟ್ರಿಬ್ಯೂಟರ್ ಸಿ ಕೆಳಗಿರ್ತಾನಲ್ಲ, ಸಿ ವಿಲ್ ಗೆಟ್ ಸೇಮ್ ಬೆನಿಫಿಟ್, ಸಿಗುತ್ತೆ ಫ್ರಮ್ ದಿ ಕಂಪ್ನಿ. ಅದಲ್ಲದೆ ನಮ್ಗೇನಾಗುತ್ತೆ, ಬಿ ಇರುತ್ತೆ, ಎ ಇರುತ್ತೆ, ನೀವಿರ್ತೀರಿ, ನಿಮಗೂ ಕೂಡ ನಿಮಗೆ ಅದು ಏನೇನು ಬೆನಿಫಿಟ್ ಸಿಗುತ್ತೆ ಕಂಪ್ನಿದಲ್ಲಿ, ನಿಮ್ಗೆ ಕೂಡ ಸಿಗುತ್ತೆ ಅದನ್ನು, ಆಯಿತಾ. ಈ ಥರ ನಿಮಗೆ ಅದು ಈ ಥರ ಲೆವೆಲ್ಸಲ್ಲಿ ನಿಮಗೆ ಬರ್ತಾ ಇರುತ್ತೆ. ನಿಮಗೆ ಯು ಕ್ಯಾನ್ ಬಿಲ್ಡ್ ದಿ ಲೆವೆಲ್ಸ್, ನೀವು ಎಷ್ಟು ಬೇಕಾದರೂ ಡೆಪ್ತ್ ಹಾಕೋಬೋದು ನೀವು ಅದನ್ನು, ಆಯಿತಾ. ನೆಕ್ಸ್ಟ್
ಹಾಂ, ಈಗ ಡಿ ಎಸ್ ಇನ್ಕಮ್ ಬಗ್ಗೆ ನೋಡೋಣ. ಎಷ್ಟು ವೆರೈಟೀಸ್ ಇದೆ ಅಂತ ನೋಡೋಣ. ಫಸ್ಟ್ ರಿಟೇಲ್ ಪ್ರಾಫಿಟ್ ನಮ್ಗೆ ಗೊತ್ತೇ. ನಿಮಗೆ ಅಪ್ ಟು 20% ಸಿಗುತ್ತೆ. ಆಮೇಲೆ ಪರ್ಸನಲ್ ಬೋನಸ್ ಸಿಗುತ್ತೆ. ಈ ಪರ್ಸನಲ್ ಬೋನಸ್ ಅಂದರೆ ನಿಮಗೆ ಅದು ಪಿ ವಿ ಮೇಲೆ ಅಂತ ಏನೋ ಪಿ ವಿ ಮೇಲೆ ನಿಮ್ಗೆ ಸಿಗುತ್ತೆ. ನಿಮಗೆ ಸಾರಿ ಎಸ್ ವಿ ಮೇಲೆ ಸಿಗುತ್ತೆ ನಿಮಗೆ. ಆಯಿತಾ? ಎಷ್ಟು ಸಿಗುತ್ತೆ ನಿಮಗೆ? 6% 6% 37% ಸಿಗುತ್ತೆ. ಮಿನಿಮಮ್ 6% ಸಿಗುತ್ತೆ ನಿಮಗೆ. ಆಯಿತಾ? 37% ತನಕ ಹೋಗುತ್ತೆ ಅದು. ಆಮೇಲೆ 37% ಆದಮೇಲೆ ನಿಮಗೆ ಗ್ರೂಪ್ ಅಥವಾ ಓವರ್ ರೈಡಿಂಗ್ ಬೋನಸ್ ಬರುತ್ತೆ ನಿಮಗೆ. ಅದು ಎಷ್ಟಿರುತ್ತೆ? 2% 31% ಇರುತ್ತೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಬೋನಸ್ ಬರುತ್ತೆ, ಕಂಪನಿ ಕೊಡ್ತಾರೆ ನಿಮಗೆ. ಯಾಕೆಂದರೆ ನೀವು ಟೀಮ್ನ ಬಿಲ್ಡ್ ಮಾಡಿದ್ರಲ್ಲ ಕೆಳಗಡೆ, ಅದಕ್ಕೆ ಎಷ್ಟು ಕೊಡ್ತಾರೆ? 1% 5% ಕೊಡ್ತಾರೆ. ಅದಾದಮೇಲೆ ನಿಮ್ಮ ದೊಡ್ಡ ಟೀಮ್ ಅದೇನು ಮಾಡ್ತಾರೆ, ನಿಮ್ಮನ್ನ ದೇ ವಿಲ್ ಕನ್ಸಿಡರ್ ಆಸ್ ಲೀಡರ್ಶಿಪ್ ಅಂತ, ನಿಮ್ಮನ್ನ ಲೀಡರ್ ಅಂತಾರೆ. ನಿಮಗೆ ಲೀಡರ್ಶಿಪ್ ಬೋನಸ್ ಕೊಡ್ತಾರೆ. ಎಷ್ಟು? 3% 15% ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಕಂಪ್ನಿ? ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಅಂತ ಕೊಡ್ತಾರೆ ನಿಮಗೆ. 2% ಕೊಡ್ತಾರೆ ನಿಮಗೆ. ಅಂದರೆ ನಿಮಗೆ ಫ್ರೀ ಟ್ರಿಪ್ ಕೊಡ್ತಾರೆ ಅವಾಗ. ಆಮೇಲೆ ಏನು ಮಾಡ್ತಾರೆ ನಿಮಗೆ, ಅಲ್ಲಿ ನೀವು ದಾಟಿದ ಮೇಲೆ ಪ್ರಾಫಿಟ್ ಶೇರಿಂಗ್ ಕೊಡ್ತಾರೆ ನಿಮಗೆ 2%. ನೋಡಿ, ಇಡೀ ವರ್ಲ್ಡ್ ಎಷ್ಟು ಪ್ರಾಫಿಟ್ ಶೇರಿಂಗ್ ಇರುತ್ತಲ್ಲ ಕಂಪ್ನಿದು, ನಿಮಗೆ 2% ಕೊಡ್ತಾರೆ. ಆಮೇಲೆ ಒಂದು ಲೆವೆಲ್ ಹೋದ್ಮೇಲೆ ನಿಮಗೆ ಮೊಬೈಲ್ ಫೋನ್ ಇನ್ಸೆಂಟಿವ್ ಕೊಡ್ತಾರೆ. ಎಷ್ಟು? 12,500 ಕೊಡ್ತಾರೆ. ಆಮೇಲೆ ಓವರ್ಸೀಸ್ ಟ್ರಿಪ್ ಕ್ಯಾಶ್ ಇನ್ಸೆಂಟಿವ್ 1 lakh ಕೊಡ್ತಾರೆ ನಿಮಗೆ. ಯಾವಾಗ? ಒಂದು ಲೆವೆಲ್ ಹೋದ್ಮೇಲೆ ನೀವು ಅದನ್ನು. ಆಯಿತಾ? ಇಷ್ಟು ನಮಗೆ ಡಿ ಎಕ್ಸ್ನಲ್ಲಿ ವಿಧ ವಿಧವಾದ ಇನ್ಕಮ್ ಆಫರ್ಗಳಿದೆ ನಮಗೆ. ನೆಕ್ಸ್ಟ್ ಪ್ಲೀಸ್. ಈಗ ನಾನು ಹೇಳಿದ ನಿಮಗೆ ರಿಟೇಲ್ ಪ್ರಾಫಿಟ್ ಅಪ್ ಟು 20% ತೊಗೋಬೋದು. ಮೋರ್ ಕನ್ಸ್ಯೂಮರ್ಸ್ ಮೋರ್ ಪ್ರಾಫಿಟ್. ಅಂದರೆ ನಿಮಗೆ ಜಾಸ್ತಿ ನೀವೇ ಎಲ್ಲರಿಗೂ ಕೊಡ್ತಾ ಇದ್ರೆ ನಿಮಗೆ ರಿಟೇಲ್ ಪ್ರಾಫಿಟ್ ನಿಮಗೆ 20% ಬಂದೇ ಬರುತ್ತೆ, ನಿಮಗೆ ಜಾಸ್ತಿ ಸಿಗುತ್ತೆ ಪ್ರಾಫಿಟ್ಟು. ಸೊ ಡಿ ಎಕ್ಸ್ನಿಂದ ನೀವೇನು ಮಾಡ್ತೀರಿ? ಡಿಸ್ಟ್ರಿಬ್ಯೂಟರ್ ಪ್ರೈಸಲ್ಲಿ 10,000 ರೂಪಾಯಿ ನೀವು ತೊಗೊತೀರಿ ಆಸ್ ಎ ಮೆಂಬರ್. ನೀವೇನು ಮಾಡ್ತೀರಿ? ಎಮ್ ಆರ್ ಪಿಗೆ ನಿಮಗೆ ಈ ಕಸ್ಟಮರ್ಸ್ ಇರ್ಬೋದು, ನಾನ್ ಮೆಂಬರ್ಸ್ ಇರ್ತಾರ, ಅವ್ರಿಗೆ ಸೇಲ್ ಮಾಡ್ತೀರಿ. ನಿಮ್ಗೆ ಏನು ಸಿಗುತ್ತೆ? 20% ನಿಮಗೆ ಪ್ರಾಫಿಟ್ ಸಿಗುತ್ತೆ. ನಿಮಗೆ ರಿಟೇಲ್ ಪ್ರಾಫಿಟ್ ಅಂತ ಇರ್ತಾರೆ. ಅದಲ್ಲದೆ ನಿಮ್ಗೆ ಏನು ಸಿಗುತ್ತೆ? ನಿಮಗೆ ಎಸ್ ವಿ 6% 37% ನಿಮಗೆ ಸೇಲ್ ವಾಲ್ಯೂಮಲ್ಲಿ ನಿಮಗೆ ಬೋನಸ್ ಸಿಗುತ್ತೆ ನಿಮಗೆ. ಆಯಿತಾ? ನಿಮಗೆ ಏನು ಸಿಗುತ್ತೆ? ನಿಮಗೆ ಒಂದು ಎಮ್ ಆರ್ ಪಿಲಿ ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ಪ್ಲಸ್ ನಿಮಗೆ ಬೋನಸ್ ಸಿಗುತ್ತೆ ನಿಮಗೆ ಆಸ್ ಎ ಮೆಂಬರ್ ಆದರೆ ನೀವು. ನೆಕ್ಸ್ಟ್. ಆಮೇಲೆ ನಿಮ್ಗೆ ಏನಾಗ್ತೀವಿ ನೀವು ಅದು ಡಿಸ್ಟ್ರಿಬ್ಯೂಟರ್ ಆದರೆ ನಿಮ್ಗೆ ಏನು ಮಾಡ್ತೀವಿ? ನಿಮ್ಗೆ ಇನ್ನೊಂದು ನೋಡಿ, ನಿಮಗೆ ಇಷ್ಟೆಷ್ಟು ವೆರೈಟೀಸ್ ಆಫ್ ಇನ್ಕಮ್ ಸಿಗುತ್ತೆ ನೋಡಿ. ಒಂದು ರಿಟೇಲ್ ಪ್ರಾಫಿಟ್ 20% ಸಿಗುತ್ತೆ. ಪರ್ಸನಲ್ ಬೋನಸ್ ಸಿಗುತ್ತೆ ನಿಮಗೆ. ಎಷ್ಟು ಹೇಳಿ? 6% 37%. ಆಮೇಲೆ ನಿಮ್ಮ ಕೆಳಗಡೆ ಟೀಮ್ ಬಿಲ್ಡ್ ಮಾಡ್ತೀರಲ್ಲ, ಅವರಿಂದ ನೋಡಿ ಎಷ್ಟು ಸಿಗುತ್ತೆ ನಿಮಗೆ? 2% 31% ಸಿಗುತ್ತೆ ನಿಮಗೆ ಗ್ರೂಪ್ ಬೋನಸ್ ಅಂತ. ಅದು ಏನೇನು ಸಿಗುತ್ತೆ? ಒಂದು ಡೆವಲಪ್ಮೆಂಟ್ ಬೋನಸ್ 1 to 5%, ಲೀಡರ್ಶಿಪ್ ಬೋನಸ್ 3 to 15%, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ 2%, ಪ್ರಾಫಿಟ್ ಶೇರಿಂಗ್ 2%. ಅಂದರೆ ನಿಮಗೆ ಎಷ್ಟು ಟೀಮ್ ಬಿಲ್ಡ್ ಮಾಡ್ತಿರ್ತೀರಲ್ಲ, ಅಷ್ಟು ನಿಮಗೆ ಇವೆಲ್ಲ ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮಗೆ. ಆಯಿತಾ? ನೆಕ್ಸ್ಟ್ ವಿಲ್ ಬಿ ಪೇಯ್ಡ್ ಆನ್ ಎಸ್ ವಿ ಅಂತ ಯಾಕೆ ನೋಡಿ ಹೇಳಿದ್ರೆ ಸೇಲ್ ವಾಲ್ಯೂಮ್ ಮೇಲೆ ಕೊಡ್ತಾರೆ ನಿಮಗೆ. ಆಯ್ತು, ನೆಕ್ಸ್ಟ್ ಪ್ಲೀಸ್. ಇವಾಗ ನೋಡೋಣ ನೀವು ಸ್ಟಾರ್ ರೂಬಿ ಆದ್ರೆ ಅಂತ ಇಟ್ಕೊಳ್ಳಿ. ಸ್ಟಾರ್ ರೂಬಿ ಸ್ಟೇಟಸ್ ಏನಂದರೆ, ನಿಮ್ಮ ಕೆಳಗಡೆ 3 ಜನ ಸ್ಟಾರ್ ಆಗಬೇಕು. ಅವ್ರದ್ದು ಅಗ್ರಿಗೇಟೆಡ್ ಜಿ ಪಿ ವಿ ಅಂದರೆ ಗ್ರೂಪ್ ಪಿ ವಿ 60,000 ಆದಾಗ ನಿಮಗೆ 3 ಜನದ್ದು ನಿಮ್ಗೇನು ಸಿಗುತ್ತೆ? ಒಂದು ಮೊಬೈಲ್ ಫೋನ್ಸ್ ಇನ್ಸೆಂಟಿವ್ ಸಿಗುತ್ತೆ. ಅದೆಷ್ಟು? 12,000 ರೂಪಾಯಿ ಸಿಗುತ್ತೆ. 12,000 ಸಿಗುತ್ತೆ. ಅದೇ ನೀವು ಸ್ಟಾರ್ ಡೈಮಂಡ್ ಆದರೆ ನೀವು ನಿಮ್ಮ ಕೆಳಗಡೆ ನೀವು ಸ್ಟಾರ್ 1 2 5 ಜನನ ನೀವು ಸ್ಟಾರ್, ಸಾರಿ 6 ಜನ ಅಂತ ಇರ್ಬೋದು. ಈಗ 6 ಜನ ನೀವು ಸ್ಟಾರ್ ರೂಬಿ ಮಾಡಿದ್ರೆ ಯು ವಿಲ್ ಬಿಕಮ್ ಸ್ಟಾರ್ ಡೈಮಂಡ್. ಸ್ಟಾರ್ ಡೈಮಂಡ್ ಆದರೆ ಏನಾಗುತ್ತೆ ನಿಮಗೆ? ಯು ವಿಲ್ ಗೆಟ್ ಎ ಚಾನ್ಸ್ ಟು ಬಿಕಮ್ ಎ ಓವರ್ಸೀಸ್ ಟ್ರಿಪ್. ನಿಮಗೆ ಒಂದು ಚಾನ್ಸ್ ಸಿಗುತ್ತೆ ನಿಮಗೆ. ಆಯಿತಾ? ನೆಕ್ಸ್ಟ್. ಇವಾಗ ನೋಡೋಣ, ಕೆಳಗಿಂದ ಹೋಗೋಣ. ಈಗ ಫಸ್ಟು ಮೆಂಬರ್ ಆದರೆ ನೀವು 1000 ಪಿ ವಿ ಮಾಡಿದ್ರೆ ನಿಮಗೆ ಅರ್ಹತೆ ಸಿಗುತ್ತೆ ಬೇರೆಯವ್ರನ್ನ ಮೆಂಬರ್ ಮಾಡೋಕ್ಕೆ. ಸೊ ಮೆಂಬರ್ ಆದರೆ ಏನಾಗುತ್ತೆ? ನಿಮ್ಗೆ ಸಿಗುತ್ತೆ ನಿಮಗೆ 6% 20% ನಿಮಗೆ ಪರ್ಸನಲ್ ಬೋನಸ್ ಸಿಗುತ್ತೆ ನಿಮಗೆ. ಆಯಿತಾ? ಆಮೇಲೆ ನೆಕ್ಸ್ಟ್ ಏನಾಗ್ತೀರಿ? ನೀವು 45,000 ಪಿ ವಿ ಆದ ತಕ್ಷಣ ನಿಮಗೆ ಸ್ಟಾರ್ ಏಜೆಂಟ್ ಆಗ್ತೀರಿ. ಸ್ಟಾರ್ ಏಜೆಂಟ್ ಆದರೆ ಏನಾಗುತ್ತೆ ನಿಮಗೆ? ಸ್ಟಾರ್ ಏಜೆಂಟ್ಗೆ ಎಷ್ಟು ನಿಮಗೆ ಬೋನಸ್ಸು 25% ಸಿಗುತ್ತೆ. ಆಯಿತಾ? ಆಮೇಲೆ ನೀವೇನು ಮಾಡ್ತೀರಿ? ಸ್ಟಾರ್ ರೂಬಿ ಆಗ್ತೀರಿ. ಸ್ಟಾರ್ ರೂಬಿ ಆಗಕ್ಕೆ ಏನು ಮಾಡ್ತೀರಿ? ನೀವು 3 ಜನನ ಸ್ಟಾರ್ ಮಾಡ್ತೀರಿ. ಆವಾಗ ನಿಮಗೆ ಯು ವಿಲ್ ಬಿಕಮ್ ಸ್ಟಾರ್ ರೂಬಿ. ಸ್ಟಾರ್ ರೂಬಿಗೆ ಏನು ಸಿಗುತ್ತೆ ನಿಮಗೆ? ಇದು ಬೋನಸ್ಸು 31% ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಏನಾಗ್ತೀರಿ? ನೀವು 6 ಜನನ ಸ್ಟಾರ್ ಏಜೆಂಟ್ ಮಾಡ್ತೀರಿ ಕೆಳಗಡೆ ನಿಮಗೆ. ಆವಾಗ ಯು ವಿಲ್ ಬಿಕಮ್ ಸ್ಟಾರ್ ಡೈಮಂಡ್ ಆಗ್ತೀರಿ. ಸ್ಟಾರ್ ಡೈಮಂಡ್ ನಿಮಗೆ
37%. ಈ ಸ್ಟಾರ್ ಡೈಮಂಡ್ ಅಂದರೆ ಡಿ ಎಕ್ಸ್ನಲ್ಲಿ ಯು ಆರ್ ಎಂಟರ್ಡ್ ಇನ್ ಟು ದಿ LKG ಅಂತ ಹೇಳ್ತಾರೆ ಅವರು. ಯು ಆರ್ ಎಂಟರ್ಡ್ ಟು ದಿ ಫುಡ್ ಸ್ಟೆಪ್ ಆಫ್ DXN ಗ್ರೋಯಿಂಗ್ ಬಿಸ್ನೆಸ್ ಅಂತ ಅವರ ಪ್ರಕಾರ ಲೆಕ್ಕ. ಸೊ ನೀವು ಒಳಗೆ ಹೋಗಬೇಕು ಅಂದರೆ, ಮೊದಲೇ ಮೆಟ್ಲು ಹತ್ತಬೇಕು ಅಂದರೆ ನೀವು ಸ್ಟಾರ್ ಡೈಮಂಡ್ ಆಗಲೇಬೇಕು. ಸ್ಟಾರ್ ಡೈಮಂಡ್ ಹಾಕಿ ನಿಂತು ಬಿಟ್ರೆ ನೀವು ಅಲ್ಲೇ ನಿಂತಿರ್ತೀರಿ, ಮೆಟ್ಲು ಹತ್ಕೊಂಡು ಹೋಗ್ಬೇಕು ಹಂಗೆ, ಆಯ್ತಾ. ಅದ್ರ ಸುಮಾರು ಬರುತ್ತೆ, ಮುಂದೆ ಹೇಳ್ತಾ ಹೋಗ್ತೀನಿ ಅದನ್ನ, ಆಯ್ತಾ. ನೆಕ್ಸ್ಟ್ ಈಗ ಬರೋಣ, DX ಇನ್ಕಮ್ ಎಷ್ಟೆಷ್ಟು ಆಫರ್ ಕೊಡುತ್ತೆ ಅಂತ ನೋಡೋಣ. ಇದು ಜನರಲ್ ಆಗಿರುತ್ತೆ. ಈಗ ನಾವು ಇನ್ಕಮ್ಮು ಮತ್ತು ವರ್ಕ್ ಟೈಮ್ ಎನರ್ಜಿ ನಾವು ತೊಗೊಂಡ್ರೆ ನಿಮಗೆ ಲೀನಿಯರ್ ಇನ್ಕಮ್ ಏನಾಗುತ್ತೆ, ನಿಮಗೆ ಓವರ್ ದಿ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಅದು ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ. ಯಾಕಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ಸಲ ನೀವು ಕೆಲಸ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ನಿಮಗೆ ಇಳಿದೋಗುತ್ತೆ, ಏನು ಬರಲ್ವಲ್ಲ ನಿಮಗೆ, ಆಯಿತಾ. ಅದು ಲೀನಿಯರ್ ಇನ್ಕಮಲ್ಲಿ ಯು ಸ್ಟಾಪ್ ವರ್ಕಿಂಗ್, ನಿಮಗೆ ಇನ್ಕಮು ಇಲ್ಲ. ಅದೇ ರೆಸಿಡಿಯಲ್ ಇನ್ಕಮ್ ಅದು ಏನಾಗುತ್ತೆ, ನಿಮಗೆ ಕಾನ್ಸ್ಟೆಂಟಾಗಿ ಹೋಗ್ತಾ ಇರುತ್ತೆ ನಿಮಗೆ. ಯಾಕೆ ಹೇಳಿ, ಒಂದ್ಸಲ ಟೀಮ್ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಡೌನ್ ಲೈನ್ ಮಾಡ್ತಾರಲ್ಲ ಅವ್ರದ್ದು ನಿಮಗೆ ಆ್ಯಡ್ ಆಗ್ತಾ ಹೋಗೋದು, ನಿಮಗೆ ಅದು ಇನ್ಕಮ್ ಬರ್ತಾನೇ ಹೋಗುತ್ತೆ ನಿಮಗೆ, ಆಯಿತಾ. ನೆಕ್ಸ್ಟ್ ಆಮೇಲೆ ನೋಡಿ, DX ಆಪರ್ಚುನಿಟಿ ಬಗ್ಗೆ ನೋಡೋಣ, ಆಯಿತಾ. ಇದು ಭಾಳ ಚೆನ್ನಾಗಿದೆ. ಇದು ಯು ಕೆನ್ ನಾಟ್ ಚೇಂಜ್ ಯುವರ್ ಪಾಸ್ಟ್, ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಫ್ಯೂಚರ್ ಇಫ್ ಯು ವಾಂಟ್. ಅರ್ಥ ಏನಂದರೆ, ಹಳೇದು ಆಗೋದ್ಮೇಲೆ ಅದನ್ನು ಆಗೋಯ್ತು, ನಾವು ಹೇಳ್ತೀವಿ ನೋಡಿ, ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಹಳೇದು ಬಿಟ್ಬಿಡಿ. ಬಟ್ ಮುಂದೆ ನಾವೇನು ನೋಡ್ಕೊತೀವಲ್ಲ, ನಮ್ಮ ಫ್ಯೂಚರ್, ನಮ್ಮ ಭವಿಷ್ಯ, ಅದನ್ನು ನಾವು ಚೇಂಜ್ ಮಾಡ್ಕೋಬೋದು. ಯಾಕೆ, ಅದು ನಮ್ಮ ಕೈಯಲ್ಲಿದೆ, ಅದು ಆಯಿತಾ. ಅದು ನಮ್ಮ ಕೈಯಲ್ಲಿದೆ. ನಮಗೆ ಅದು ಯಾವಾಗ ಅದು ನಮ್ಮ ಇಷ್ಟಪಟ್ಟರೆ, ಆಯಿತಾ. ಡೆಸ್ಟಿನಿ ಈಸ್ ದಿ ಮ್ಯಾಟ್ರ್ ಆಫ್ ಚಾಯ್ಸ್, ನಾಟ್ ಚಾನ್ಸ್. ಇದು ಭಾಳ ಚೆನ್ನಾಗಿದೆ. ಇದು ನಮ್ಮದು ನನಗೆ ಕನ್ನಡದಲ್ಲಿ ಹೇಳಕ್ಕೆ ಗೊತ್ತಾಗ್ತಿಲ್ಲ ನನಗೆ, ನಿಮ್ಗೆ ಗೊತ್ತಾಗ್ಬೋದು. ಇಫ್ ಯು ವಾಂಟ್ ಟು ಚೇಂಜ್ ಅವರ್ ಟುಮಾರೋ, ವಿ ಹ್ಯಾವ್ ಟು ಡಿಸೈಡ್ ಟು ಚೇಂಜ್ ಅವರ್ ಟುಡೇ. ನಾವು ಮುಂದೆ ಏನು ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ, ಇವತ್ತಿಂದ ಚೇಂಜ್ ಮಾಡ್ಬೇಕು ನಾವು. ಇದು ಜನರಲಾಗಿ ಎಲ್ಲರಿಗೂ ಎಲ್ಲರಿಗೂ ಅಪ್ಲೈ ಆಗತ್ತೆ ಇದು, ಆಯಿತಾ. ಅದನ್ನು ನಮಗೆ DX ನಮಗೆ ಆಪರ್ಚುನಿಟಿ ಕೊಡ್ತಾರೆ ನಮಗೆ. ನೆಕ್ಸ್ಟ್, ಆ್ಯಡ್ ಎ ನ್ಯೂ ಕೆರಿಯರ್ ಇನ್ ಯುವರ್ ಲೈಫ್. ಏನಾಗುತ್ತೆ, ನಿಮಗೆ ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ. ಸೊ ನಾನು ಇಂಜಿನಿಯರ್ ಅಂತ, ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರ್ ಅಂತ ಅದನ್ನ ಇಟ್ಕೊಳ್ಳಿ, ಒಬ್ಬರು ಸೇಲ್ಸ್ ಆಗಿರೋದನ್ನ ಇಟ್ಕೊಳ್ಳಿ. ಅದಕ್ಕೂ ನಿಮಗೆ ಒಂದು ಅಡಿಷನ್ ನಿಮಗೆ ಒಂದು ಕ್ಯಾರಿಯರ್ ಬೇಕಲ್ಲ ನಿಮಗೆ, ಆಯಿತಾ. ಒಬ್ಬರು ಗೃಹಿಣಿ ತೊಗೊಂಡ್ರೆ ಅವ್ರು ಹೌಸ್ ವೈಫ್ ಅಂತ ಹೇಳ್ತೀರಿ, ಅವ್ರಿಗೊಂದು ನಾವೊಂದು ಕೆರಿಯರ್ ಕೊಡಬೇಕಲ್ಲ. ದಿಸ್ ಇಸ್ ದ ಬೆಸ್ಟ್ ಕೆರಿಯರ್. ಯಾಕೆ ಹೇಳಿ, ಇದರಲ್ಲಿ ಹೆಲ್ತ್ ಇದೆ, ವೆಲ್ತ್ ಇದೆ, ಫ್ರೀಡಮ್ ಇದೆ ನಿಮಗೆ, ಆಯಿತಾ. ಸೊ ಇದು ನಿಮಗೆ ಒಳ್ಳೆ ಕೆರಿಯರ್ ಕೊಡುತ್ತೆ DX. ಇನ್ನೊಂದು ಹೇಳ್ತಾರೆ, ವಿ ಲೀವ್ ಬೈ ಚಾಯ್ಸ್ ಆ್ಯಂಡ್ ನಾಟ್ ಬೈ ಚಾನ್ಸ್ ಅಂತ. ಅಂದರೆ ನಾವು ಏನೋ ಒಂದು ಅಳುಕು ಪುಳುಕು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಇಲ್ಲಿ ಹಂಗಾಗಲ್ಲ ನಮ್ಮದು. ನಾವು ಹೆಂಗೆ ಬದುಕಬೇಕಂದ್ರೆ ಚಾಯ್ಸ್ ಮಾಡಬೇಕು. ಓಕೆ, ನಾನು ಹಿಂಗೆ ಬದುಕಬೇಕು ಅಂತ, ಆಯಿತಾ. ಅದು ನಮಗೆ DX ಕೊಡುತ್ತೆ. ಫ್ಯೂಚರ್ ಡಿಪೆಂಡ್ಸ್ ಆಲ್ವೇಸ್ ಆನ್ ಯುವರ್ ಚಾಯ್ಸ್. ಇದು ಭಾಳ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದು ನಾವು ಮುಂದೆ ಏನಾಗಬೇಕು ಅಂತಿರ್ತೀವಲ್ಲ, ಅದು ನಮ್ಮದು ಇವತ್ತಿನ ಏನು ಚಾಯ್ಸ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಏನು ಬೇಡಪ್ಪ ಅಂದರೆ ನೀವು ಹಾಗೆ ಇರ್ತೀರಿ, ಇಲ್ಲ ನಾನು ಹಂಗೆ ಆಗಬೇಕು ಅಂದರೆ ನೀವು ಯು ಟೇಕ್ ಸ್ಟೆಪ್ಸ್ ಅಂತ ಹೇಳ್ತೀವಿ ಅದನ್ನು. ನೆಕ್ಸ್ಟ್, ಆಮೇಲೆ ಟೇಕ್ ಹೋಲ್ಡ್ ಆಫ್ ಯುವರ್ ಫ್ಯೂಚರ್. ಅಂದರೆ ನಾವು ಭವಿಷ್ಯನ ಈಗಲೇ ನಾವು ಅದನ್ನು ಹಿಡ್ಕೊಳ್ಳೋಣ, ಮುಷ್ಟಿಲಿ ಇಟ್ಕೊಳ್ಳೋಣ. ಆ್ಯಕ್ಟ್ ನೌ, ಡೂ ದ DXN ಬಿಸ್ನೆಸ್ ನೌ. ಇವತ್ತಿಂದನೇ ನಾವು DXN ಬಿಸ್ನೆಸ್ ಶುರು ಮಾಡೋಣ. ಇದ್ರ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ಜನರಿಗೆ ತಲುಪಿಸೋಣ, ಒಂದು ಟೀಮ್ ಬಿಲ್ಡ್ ಮಾಡೋಣ, ಆಯಿತಾ. ನಾವು ಇವತ್ತಿಂದನೇ ಶುರು ಮಾಡೋಣ DXN ಬಿಸ್ನೆಸ್, ಆಯಿತಾ. ನೆಕ್ಸ್ಟ್, ಸೊ ಇಷ್ಟು ಹೇಳಿದ್ದೀನಿ ನಾನು. ಎಲ್ಲರಿಗೂ ಧನ್ಯವಾದಗಳು. ಇಂತಹ ನನಗೆ ಒಂದು ಅವಕಾಶ ಕೊಟ್ಟಂಥ ನಮ್ಮ DXN ಲೀಡರ್ಶಿಪ್ ಟೀಮ್ಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಇರೋದೇ ನನಗೆ ಫಸ್ಟ್ ಟೈಮ್ ನಾನು ಸ್ವಲ್ಪ ಈ ಥರ ನಾನು ಇಷ್ಟು ದಿನ ಝೂಮಲ್ಲಿ ನಾನು ಕೊಡ್ತಾ ಇರೋದು ನಾನು. ಅದಕ್ಕೆ ನಮ್ಮ ಶಶಿಧರ್ ನೆನ್ನೆ ರಾತ್ರಿ ಹೆಂಗೆ ನೀವು ರಿಹರ್ಸಲ್ ಮಾಡಬೇಕು ಅಂತ ರಾತ್ರಿ 12 ಗಂಟೆ ತನಕ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡೆ. ಅದಕ್ಕೋಸ್ಕರ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಹೇಳ್ತೀನಿ. ಇಂಥ ನನಗೆ ಚಾನ್ಸ್ ಕೊಟ್ಟಂಥ ನಮ್ಮ SN ಶೆಟ್ಟಿ ಅವರು ಕೂಡ ನನಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನಾನು ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇನೆ. ಯಾರಿಗೇನಾದ್ರು ಡೌಟ್ ಇದ್ದರೆ
ನಮ್ಮ ಶೆಟ್ಟರು ಇದ್ದಾರೆ, ಈಗ ನಾವು ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಅನಿಲ್ ಅವರೇ. ನಿಮ್ಮ ಪ್ರೆಸೆಂಟೇಶನ್ ಫಸ್ಟ್ ಟೈಮ್ ಅಂತ ಅನಿಸ್ಲಿಲ್ಲ, ಬಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇತ್ತು. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡುದಂದ್ರೆ, ನಿಮ್ಮ ಈ ಸ್ಲೈಡು ಈ ಯಾರೆಲ್ಲ ಹೊಸಬರು ಬಂದಾರ ನೋಡಿ ಅವರಿಗೆ ಬೆಸ್ಟ್ ಆಗಿತ್ತು. ಯಾಕೆಂದ್ರೆ ನಾನು ಸ್ಲೈಡ್ ಅಲ್ಲಿ ಏನು ಒಂದು ಅಕ್ಷರನೂ ನೀವು ಬಿಡದೆ ಪ್ರತಿ ಒಂದನ್ನು ನೀವು ಕರೆಕ್ಟ್ ಆಗಿ ಹೇಳಿದಿರಿ ಮಾತ್ರ. ಆಮೇಲೆ ಇನ್ನೊಂದು ಅಬ್ಸರ್ವೇಶನ್ ಮಾಡಿದೀನಿ, ನೀವು ಔಟ್ ಆಫ್ ಸಬ್ಜೆಕ್ಟ್ ಹೋಗ್ಲೇ ಇಲ್ಲ. ಈ ಕೆಲವರು ಬರ್ತಾರೆ ಸ್ಲೈಡ್ ಹಾಕೊಂಡು ಎಲ್ಲಿಗೋ ಹೋಗ್ಬಿಡ್ತಾರೆ. ನಿಮ್ಮ ಇದರಲ್ಲಿ ನೋಡಿದಾಗ ನನಗೆ ಅದೊಂದು ಬಾರಿ ಖುಷಿ ಆಗಿದೆ. ಯು ಆರ್ ನಾಟ್ ಔಟ್ ಆಫ್ ಸಬ್ಜೆಕ್ಟ್. ಔಟ್ ಆಫ್ ಸಬ್ಜೆಕ್ಟ್ ಆಕ್ಚುಲಿ ಸಿಸ್ಟಮ್ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ. ತುಂಬಾ ಜನ ಅದನ್ನ ಔಟ್ ಆಫ್ ಸಬ್ಜೆಕ್ಟ್ ಹೋಗ್ಬಿಡ್ತಾರೆ, ಆವಾಗ ಅವರಿಗೆ ಟೈಮು ಸಾಕಾಗುದಿಲ್ಲ. ನೀವು ಇಷ್ಟು ಸ್ಲೈಡ್ ಇದ್ರು ನಿಮ್ಮ ಟೈಮ್ ಒಳಗಡೆ ನೀವು ಮುಗಿಸಿದಿರಿ. ಫಸ್ಟ್ ಟೈಮ್ ಅಂತ ನನಗೆ ಅನ್ಸ್ಲೇ ಇಲ್ಲ. ಮತ್ತೆ ಹೊಸಬರಿಗಂತೂ ಇದು ಬೆಸ್ಟ್ ಇತ್ತು ನೋಡಿ, ಬೆಸ್ಟ್. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್ ಅನಿಲ್ ಅವರೇ. ಆಲ್ ದ ಬೆಸ್ಟ್. ಫ್ಯೂಚರ್ ಅಲ್ಲಿ ನೀವು ದೊಡ್ಡ ಲೀಡರ್ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಆಲ್ರೆಡಿ ಲೀಡರ್ ಆಗಿದ್ರೆ ನೀವು ಬೇರೆ ಇದರಲ್ಲಿ DXN ಅಲ್ಲೂ ಕೂಡ 100% ನೀವು ದೊಡ್ಡ ಲೀಡರ್. ಯಾಕಂದ್ರೆ ನಿಮ್ಗೆ ಅಳಕು ಕಾಣ್ಲಿಲ್ಲ ನನಗೆ. ಕೆಲವರಿಗೆ ಏನಾಗ್ತದೆ, ಸ್ವಲ್ಪ ಹೊಸ ಟೈಮ್ ಸ್ವಲ್ಪ ಅಳಗ್ತಾರ, ನಿಮ್ಗೆ ಅದು ಇಲ್ಲೇ ಇರ್ಲಿಲ್ಲ. ಈವನ್ ನಿಮ್ಮ ಸ್ಲೈಡ್ ಶೋ ಆಗ್ಲಿಲ್ಲ ಕೂಡ ನಿಮ್ಗೆ ಅದು ಕ್ಯಾರೆ ಮಾಡ್ಲಿಲ್ಲ ನೀವು. ಸೊ ನೀವು ಇಮಿಡಿಯೇಟ್ ನೀವು ಅಡ್ಜಸ್ಟ್ ಆಗಿ ಬಂದಿದ್ರಿ. ನಾನು ಸ್ನೇಹ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವರು ಸ್ಲೈಡ್ ಶೇರ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪ್ರೋಗ್ರಾಮ್. ಆಮೇಲೆ ಫಸ್ಟ್ ಸೆಷನ್ ಅಲ್ಲಿ ಸುಮಾರು ನೀವು 80 ಜನ ಇದ್ರು, ಸೆಕೆಂಡ್ ಸೆಷನ್ ಅಲ್ಲಿ 60 ಜನ ಪುನಃ ಬಂದಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಯಾರೆಲ್ಲ ಇವತ್ತು ಹೊಸಬರು ಬಂದಿದ್ದೀರಿ, ರಿಯಲಿ ನಿಮ್ಮ ಅಪ್ಲೈನ್ ಅಥವಾ ನಿಮ್ಮ ಸ್ಪಾನ್ಸರ್ ಜೊತೆ ಕೂಡಲೇ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತೀನಿ. ಯಾರಾದ್ರೂ ಅನಿಲ್ ಬಗ್ಗೆ ಮಾತಾಡೋದಿದ್ರೆ, ಅವರ ಪ್ರೆಸೆಂಟೇಷನ್ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದು. ಥ್ಯಾಂಕ್ ಯು ವೆರಿ ಮಚ್. Actually 277th session, but still you have same energy. So thank you so much, sir. So ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಎಸ್, ಶಿವರಾಮ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಅನಿಲ್ ಕುಮಾರ್ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನಗೆ ಆಕ್ಚುಲಿ ನೀವು ಇವತ್ತು ಕೊಟ್ಟಿರೋ ಏನ್ ಸಬ್ಜೆಕ್ಟ್ ಏನಿದೆಯಲ್ಲ, ತುಂಬಾ ಸರಳವಾಗಿ, ಸುಂದರವಾಗಿ, ನಯವಾಗಿ ಕೊಟ್ಟಿದ್ದೀರಾ. ಮತ್ತೆ ಪ್ರತಿಯೊಬ್ಬರಿಗೂ ಅರ್ಥವಾಗೋ ರೀತಿಯಲ್ಲಿ, ಮತ್ತೆ ಅದನ್ನ ಸ್ವೀಟ್ ಅಂಡ್ ಶಾರ್ಟ್ ಅಂತ ಹೇಳ್ತಾರೆ, ಅದೇ ಟೈಮ್ ಅಲ್ಲಿ ನೀವು ಮುಗಿಸಿದ್ದೀರಾ. ಅದು ಈ ನಮ್ಮ ಶೆಟ್ರಿ ನಿಮ್ಗೆ ಹೇಳ್ದಂಗೆ ಅದೇ ಟೈಮ್ ಅಲ್ಲಿ ಕರೆಕ್ಟ್ ಆ ಸಬ್ಜೆಕ್ಟ್ ಅನ್ನ ನೋಡಿ, ಕೆಲವರು ವಿಷಯಾಂತರ ಅಂತ ಆ ಸಬ್ಜೆಕ್ಟ್ ಬಿಟ್ಟು ಬೇರೆದಕ್ಕೆ ನಡೆದ್ ಬಿಡ್ತಾರೆ. ನಮ್ ಕಡೆ ಆಗೋದಿಲ್ಲ, ಒಮ್ಮೆ ನಾನು ಟ್ರೈ ಮಾಡ್ತೇನೆ. ಆದ್ರೆ ಇವತ್ತು ನಿಮ್ಮ ಈಗ ನಿಮ್ಮ ಲೆವೆಲ್ ಸ್ಟಾರ್ ಏಜೆಂಟ್ ಇದೆ. ಆಕ್ಚುಲಿ ನಮ್ಮಲ್ಲಿ ಬಹಳ ಕಮ್ಮಿ ಸ್ಟಾರ್ ಏಜೆಂಟ್ ಲೆವೆಲ್ ಅಲ್ಲಿ ಇಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಕೊಡೋದು ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಮೇ ಬಿ ಈಗ ಮೀಟಿಂಗ್ ಕ್ಲೋಸ್ ಆಗತ್ತೆ. ಸೊ 2 minutes ಅಲ್ಲಿ ಕ್ಲೋಸ್ ಆಗತ್ತೆ ಸರ್. ಓಕೆ, ವಿ ವಿಲ್ ಕ್ಲೋಸ್ ಇಟ್. ಯಾರಾದ್ರೂ ಇದ್ರೆ ಅವರಿಗೆ ಮೆಸೇಜ್ ಕಳಿಸಿ, ಅಥವಾ ಯಾರಾದ್ರೂ ನಾವು, ಯಾಕಂದ್ರೆ ಟೈಮ್ ಇಸ್ ಆಗ್ತಾ ಇದೆ, ತುಂಬಾ ಜನ ಬೇರೆ ಬೇರೆ ಪ್ರೋಗ್ರಾಮ್ಗೆ ಹೋಗ್ಬೇಕಂತಿದ್ದಾರೆ, ಮೆಸೇಜ್ ಕಳಿಸ್ಬಿಡಿ. ಅವರಿಗೆ ಏನಾದ್ರೂ ವಿಷಯ ಅರ್ಜೆಂಟ್ ಇದ್ರೆ ನೀವು ಅವರಿಗೆ ಕೊಡಿ, ಇಲ್ಲಾಂದ್ರೆ ವಿಲ್ ಕ್ಲೋಸ್ ಇಟ್. ಓಕೆ ಸರ್. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಪಾರ್ಟಿಸಿಪೇಟಿಂಗ್. ಮತ್ತೆ ಎಲ್ಲರೂ ನಾಳೆ ಸಿಗೋಣ ವಿತ್ ಮೋರ್ ಇಂಟ್ರೆಸ್ಟಿಂಗ್ ಸೆಷನ್. ಸೊ ಥ್ಯಾಂಕ್ ಯು ಅಂಡ್ ಸಿ ಯು ಟುಮಾರೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.